ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸುಳ್ಳಿನ ಸಮಾಧಾನನ ನನ್ನಿಂದ ಹೇಳೋಕ್ಕಾಗಲ್ಲ. ಸತ್ಯ ಯಾವತ್ತಿದ್ರೂ ಹೊರಗೆ ಬಂದೇ ಬರುತ್ತೆ. ನೋಡಿ, ನಾನು ನಿಮ್ಮ ವಿಷು ಅಲ್ಲ. ನನಗಿದನ್ನ ಕೇಳಿ ಕೇಳಿ ಸಾಕಾಗಿದೆ. ಈ ದೇಹ ನಿಂದು, ಆದ್ರೆ ಮನ್ಸು ನಿಂದಲ್ಲ ಅಲ್ವಾ? ಹಾಗಾದ್ರೆ ಈ ದೇಹ ನನಗೂ ಬೇಡ. ಈ ಮನೆ ನನ್ನ ಸಾಯಕ್ಕೂ ಯಾರು ಬಿಡ್ತಾ ಇಲ್ಲ. ಇಂದ ಎಲ್ಲಾದ್ರೂ ಹೋಗಿ. ಪ್ಲೀಸ್, ಸಾಯೋ ಮಾತೆಲ್ಲ ಆಡಬೇಡಿ. ಮತ್ತಿನ್ನೇನ್ ಮಾಡ್ಲಿ? ಐ ಆಮ್ ಸಾರಿ, ನಾನು ನಿಮ್ಮ ಮಾತು ಕೇಳಿಸ್ಕೋಬೇಕು ಅಂತ ಬರಲಿಲ್ಲ. ಸಂಜು ಅವರೇ, ಇಷ್ಟು ದಿನ ನೀವು ಆರಾಧನಾ ಅವ್ರ ಜವಾಬ್ದಾರಿ ಅಂತ ನಾವು ಅವ್ರಿಗೆ ಹೇಳ್ತಾ ಇದ್ವಿ. ಆದರೆ ಈಗ ಹೇಳ್ತಿದ್ದೀನಿ, ಇನ್ನು ಮುಂದೆ ಆರಾಧನಾ ಅವ್ರ ಜವಾಬ್ದಾರಿ ನಿಮ್ಮದು. ಇವರು ಜೀವಂತವಾಗಿರೋ ಹಾಗೆ ನೀವೇ ನೋಡ್ಕೋಬೇಕು. ಒಂದು ವೇಳೆ ಅವ್ರಿಗೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅದಕ್ಕೆ ನೀವೇ ಹೊಣೆ, ನೆನಪಿರಲಿ. ಇನ್ನು ಮುಂದೆ ಅವ್ರನ್ನ ಸೇಫ್ ಆಗಿ ನೋಡ್ಕೊಳ್ಳಿ. ಒಂದು ನಿಮಿಷ. ಹೇಳೆ ರಮ್ಯಾ. ಅನು, ಆಫೀಸಲ್ಲಿ ಏನಾದರೂ ಸಮಸ್ಯೆನಾ? ಸಾರಿ, ಹಿಂದೆ ಮುಂದೆ ಏನು ಹೇಳ್ದೆ ಹೀಗೆ ಕೇಳ್ತಿದ್ದೀನಿ. ಎಲ್ಲ ಓಕೆ ಅಲ್ವಾ ಅನು? ಯಾಕೆ ರಮ್ಯಾ? ಪ್ರಾಬ್ಲಮ್ ಅಂತೂ ಇದೆ, ಆದರೆ ಏನು ಅಂತ ನನಗೆ ಗೊತ್ತಿಲ್ಲ. ಹರ್ಷಭಾವ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಿದ್ದಾರೆ. ಆದರೆ ಇದು ನಿನಗೆ ಹೇಗೆ ಗೊತ್ತಾಯಿತು? ಹೇಳ್ತೀನಿ ಅನು, ನಾವು ಇವಾಗ ಸಿಗ್ಬೋದಾ? ನೀ ಬ್ಯುಸಿ ಇಲ್ಲ ತಾನೆ? ಇಲ್ವೇ, ನಾನು ಮನೇಲೇ ಇದ್ದೀನಿ. ನೀನು ಏನಾಯ್ತು ಅಂತ ಹೇಳು. ಸಿಕ್ಕಾಗ ನೇರವಾಗೇ ಹೇಳ್ತೀನಿ ಕಣೆ. ಸರಿ ಆಯಿತು, ಮನೆಗೆ ಬರ್ತೀಯಾ? ನಿನ್ನ ಮನೆಗ? ಸರಿ ಬಿಡು, ನೀನು ಲೊಕೇಶನ್ ಕಳಿಸು, ನಾನು ಅಲ್ಲಿಗೆ ಬರ್ತೀನಿ. ಸರಿ ಅನು, ನಾನು ಲೊಕೇಶನ್ ಕಳಿಸ್ತೀನಿ, ಸಿಗೋಣ. ರಮ್ಯಾ ಕಾರಣ ಇಲ್ಲದೆ ಹೀಗೆಲ್ಲ ಭೇಟಿ ಆಗೋಕ್ಕೆ ಹೇಳಲ್ಲ. ಏನಾಗಿರ್ಬೋದು? ರೀ ರಮ್ಯ ಅವರೇ, ಯಾಕೆ ಹಿಂಗೆ ನಿಂತ್ಕೊಂಡಿದ್ದೀರಾ? ಏನಾದರೂ ಎಮರ್ಜೆನ್ಸಿನಾ? ಯಾರ ಹತ್ರ ನಾವು ಫೋನಲ್ಲಿ ಮಾತಾಡ್ತಿದ್ರಿ ಅನ್ಸುತ್ತೆ. ಸಾರಿ, ನೀವು ಹೊರಡಿ, ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕು. ರೀ ರಮ್ಯ ಅವರೇ, ಅವಳು ಇನ್ನೇನು ಬರ್ತಾಳೆ, ನೀವು ಹೊರಡಿ. ರೀ ರಮ್ಯ ಅವರೇ, ಇಷ್ಟು ಸಲೀಸಾಗಿ ಹೊರಡಿ ಅಂತ ಹೇಳ್ತಿದ್ದೀರಲ್ಲ. ನಾನು ನಿಮಗೋಸ್ಕರನೇ ಇಷ್ಟೋ ತನಕ ಕಾಯ್ಕೊಂಡಿದ್ದು. ನಿಮ್ಗೊಂಚೂರು ದಯಾ ದಾಕ್ಷಿಣ್ಯ ಇಲ್ವಾ? ಅಲ್ಲ, ನಿಮ್ಮ ಫ್ರೆಂಡ್ ಬರ್ತಿದ್ದಾರೆ ಅಂದರೆ ನಾನು ಯಾಕೆ ಹೋಗಬೇಕು? ನಾನು ನಿಮ್ಮನ್ನು ನೋಡೋಕ್ಕೆ ತಾನೇ ಬಂದಿರೋದು. ರೀ ರಮ್ಯ ಅವರೇ, ದಯವಿಟ್ಟು ಏನಾದರೂ ಮಾತಾಡ್ರಿ. ಸರಿ ಬಿಡಿ, ಈ ಮೌನಕ್ಕಿನ್ನ ನಾನು ಹೋಗೋದೇ ವಾಸಿ ಅನಿಸುತ್ತೆ. ಬಾಯ್. ರೀ ರಮ್ಯ ಅವರೇ, ಇಷ್ಟೋ ತನಕ ವೆಯ್ಟ್ ಮಾಡಿದ್ದಕ್ಕಾದರೂ ಒಂದು ಥ್ಯಾಂಕ್ಸ್ ಆದರೂ ಹೇಳಲ್ವಾ? ಥ್ಯಾಂಕ್ ಯು. ಯು ವೆಲ್ಕಮ್ ಟು ಮೈ ಲೈಫ್. ನೀವು ಆಲ್ರೆಡಿ ನನ್ನ ಹಾರ್ಟಲ್ಲಿದ್ದೀರಾ, ನಿಮ್ಮ ಹಾರ್ಟಲ್ಲೂ ನಾನು ಇದ್ದೀನಿ. ಆದರೆ ನೀವು ಹೇಳ್ತಿಲ್ಲ ಅಷ್ಟೇ. ಬಾಯ್. ಬರ್ತೀನಿ. ಒಳ್ಳೆಯವನೇ, ಆದರೆ ಮಾತು ಜಾಸ್ತಿ. ನಾನು ಏನು ಹೇಳ್ದೇ ಇದ್ರು ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಅರ್ಥ ಮಾಡ್ಕೋತಾನಲ್ಲ. ರಮ್ಯಾ, ಅನು ಬಂದ್ಯಾ? ಏನು ವಿಷಯನೇ ಬರಕ್ಕೆ ಹೇಳಿದ್ದು? ಕರಣ್ ಬಂದಿದ್ದ.
ಏನು ಕರಣ್ ಬಂದಿದ್ನಾ? ನಿನಗವನು ಇಷ್ಟ ಇಲ್ಲ ಅಂದ್ರೆ ನೀನು ಅವನನ್ನ ಭೇಟಿ ಆಗ್ತಿರ್ಲಿಲ್ಲ. ಅಯ್ಯೋ ಅದು ಬಿಡು, ಎಂಗೇಜ್ಮೆಂಟ್ ಮುರಿಬಾರ್ದಿತ್ತು ಅಂತ ಹೇಳ್ದ. ನಾನು ಅದನ್ನ ಹೇಳ್ತೀನಿ ಕಣೆ, ನಿಮ್ ಸಂಬಂಧ ಮುರಿದು ಬೀಳ್ಬಾರ್ದಿತ್ತು. ಈ ಸಂಬಂಧ ಮುಂದುವರಿಯೋ ಬೆಳವಣಿಗೆ ಏನಾದ್ರೂ ಆಯ್ತಾ? ಆ ಹುಡುಗ ಒಳ್ಳೆಯವನ್ ತರ ಕಾಣಿಸ್ತಾನೆ ಕಣೆ, ನೀನ್ ದುಡ್ಕೋದಕ್ ಹೋಗ್ಬೇಡ. ನೀನ್ ಪ್ರಶ್ನೆ ಕೇಳ್ತಿದ್ಯಾ ಅಥವಾ ನಂಗೆ ಬುದ್ಧಿ ಹೇಳ್ತಿದ್ಯಾ? ನಿನ್ನ ಉತ್ತರದ ಮೇಲೆ ಡಿಪೆಂಡ್. ಅನು, ನಾನು ಆ ವಿಷಯ ಮಾತಾಡೋಕೆ ಅಲ್ಲ ಕಣೆ ನಿನ್ನ ಕರೆದಿದ್ದು. ನನ್ಗೊಂದು ಪ್ರೂಫ್ ಸಿಕ್ತು, ಅದನ್ನ ಡೈರೆಕ್ಟಾಗಿ ನಿನ್ಗೆ ತೋರಿಸ್ಬೇಕು ಅಂತ ಕರೆದೆ. ಬಾ ಕೂತ್ಕೋ. ನೋಡು. ನೋಡ್ದ್ಯಾ? ಸಂಜು ಚೇಂಡೆ ಜೊತೆಗೆ ಏನೇ ಮಾಡ್ತಿದ್ದಾರೆ? ಈ ಫೋಟೋನ ನನಗೆ ಕರಣ್ ಕಳಿಸಿದ್ದು. ನಮ್ಮಿಬ್ರು ಎಂಗೇಜ್ಮೆಂಟ್ ಮುರಿಯೋದಕ್ಕೆ ಇವರೇ ಕಾರಣ. ಇವರಿಬ್ರು ಜೊತೆಗೆ ಇದ್ದಾರೆ, ನಾವ್ಯಾಕೆ ಒಂದಾಗಬಾರ್ದು ಅಂತ ಕೇಳ್ದ. ಅದಕ್ಕೆ ನೀನೇನಂದೆ? ಏನ್ ಹೇಳಿ, ಸುಮ್ಮನಿದ್ದೆ. ಈಗ ನಾನು ನಿನಗೆ ಬುದ್ಧಿ ಹೇಳಬೇಕು. ಕರಣ್ ಹೇಳಿರೋದ್ರಲ್ಲಿ ತಪ್ಪೇ ಇಲ್ಲ. ಆದ್ರೆ ಅವರಿಬ್ರು ಒಟ್ಟಿಗೆ ಹಾಕಿದ್ದಾರೆ. ಅನು, ಇನ್ನೊಂದು ವಿಷಯ ಗೊತ್ತಾ? ಆ ಜೇಂಡೆ ಸರ್ ಕರಣ್ ಅವ್ರ ಅಪ್ಪಂಗೆ ಕಾಲ್ ಮಾಡಿ ಕಂಪ್ನಿ ಹೆಸರನ್ನ ಚೇಂಜ್ ಮಾಡೋ ಪ್ರೊಸೀಜರ್ನ ಕೇಳಿ ತಿಳ್ಕೊಂಡ್ರಂತೆ. ಜೇಂಡೆ ಆಫೀಸ್ಗೆ ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ರೋ ಅದನ್ನ ಅವರು ಸಾಧಿಸಿದ್ದಾರೆ ಅಂತ ಅನ್ಸುತ್ತೆ ಕಣೆ. ಆದರೆ ಅವರು ಸಂಜು ಜೊತೆ ಯಾಕೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಸಂಜು ಎಲ್ಲ ವಿಷಯನೂ ನನ್ನ ಹತ್ರ ಹೇಳ್ತಾ ಇದ್ರು, ಆದರೆ ಜೇಂಡೆ ಜೊತೆ ಕ್ಲೋಸ್ ಆಗಿರೋ ವಿಷಯನ ನನ್ನ ಹತ್ರ ಹೇಳೇ ಇಲ್ಲ. ನನಗೆ ಯಾಕೋ ಈ ಬೆಳವಣಿಗೆ ಸಣ್ಣ ವಿಷಯ ಅಂತ ಅನ್ನಿಸ್ತಾ ಇಲ್ಲ ರಮ್ಯಾ. ಥ್ಯಾಂಕ್ ಯು ಹೇಳಿದ್ದಕ್ಕೆ. ಥ್ಯಾಂಕ್ಸ್ನ ಕರಣ್ಗೆ ಹೇಳಬೇಕು. ಆ ಕೆಲಸನ ನೀನು ಮಾಡು. ತಗೋ, ನನಗೀಗ ಫೋಟೋ ಕಳಿಸು. ಹಲೋ, ಹೇಳು ಮೀರಾ. ಹಾಯ್ ಅನು, ಎಲ್ಲಿದ್ಯಾ? ನಾನು ನಿನ್ನ ಮೀಟ್ ಮಾಡೋಕ್ಕೆ ಅಂತ ನಿಮ್ಮ ಮನೆ ಹತ್ರನೇ ಬರ್ತಾ ಇದ್ದೆ ಇವಾಗ. ಏನು ವಿಷಯ ಮೀರಾ? ನಾನು ಹೊರಗೆ ಬಂದೆ, ನಂಗೆ ಸ್ವಲ್ಪ ಕೆಲಸ ಇತ್ತು. ಹೊರಗ? ಆಲ್ರೆಡಿ ದಟ್ ಕೇಸ್. ನೀನು ಎಲ್ಲಿದ್ಯೋ ನಾನು ಅಲ್ಲೇ ಬಂದು ಮೀಟ್ ಮಾಡ್ತೀನಿ. ಲೊಕೇಶನ್ ಕಳಿಸ್ಬಿಡ್ತೀಯಾ? ಮೀರಾ ಏನಾಯಿತು? ನೀನು ಯಾಕೆ ಟೆನ್ಷನಲ್ಲಿ ಮಾತಾಡ್ತಿದ್ಯಾ? ನಾನು ಡೈರೆಕ್ಟಾಗಿ ಮೀಟ್ ಮಾಡಿ ಎಲ್ಲ ಹೇಳ್ತೀನಿ ಅನು. ಇಟ್ಸ್ ರಿಗಾರ್ಡಿಂಗ್ ಜೇಂಡೆ ಆ್ಯಂಡ್ ಆಲ್ಸೋ ನಮ್ಮ ಆಫೀಸ್ ರಿಲೇಟೆಡ್ ಕೆಲವು ವಿಚಾರಗಳನ್ನ ಡಿಸ್ಕಸ್ ಮಾಡಬೇಕಿತ್ತು. ಸೊ ಎಲ್ಲಿಗೆ ಬರಲಿ ಇವಾಗ? ಸರಿ, ನಾನು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಾ. ಆಲ್ರೈಟ್, ಥ್ಯಾಂಕ್ ಯು ಸೋ ಮಚ್. ಬಾಯ್. ಏನನು, ಏನಾದರೂ ಎಮರ್ಜೆನ್ಸಿನಾ? ಆಫೀಸ್ ವಿಷಯವಾಗಿ ಮತ್ತು ಜೇಂಡೆ ಬಗ್ಗೆ ನನ್ನ ಹತ್ರ ಏನೋ ಮಾತಾಡ್ಬೇಕಂತ ಕಣೆ. ನೇರವಾಗಿ ಭೇಟಿ ಆಗೋಣ ಅಂತ ಹೇಳಿದ್ಲು. ಏನೋ ಇಂಪಾರ್ಟೆಂಟ್ ವಿಷಯನೇ ಇರಬೇಕು. ಇರು, ನಾನು ಲೊಕೇಶನ್ ಕಳಿಸ್ಬಿಡ್ತೀನಿ. ಇದೇ ಲೊಕೇಶನ್ ಅಲ್ವಾ ಕಳಿಸಿದ್ದು? ನಾನು ಹತ್ರ ತಪ್ಪು ಒಪ್ಕೊಳ್ಳೇಬೇಕು. ಎಲ್ಲಾನು ಹೇಳ್ಕೊಂಡ್ಬಿಡ್ತೀನಿ. ಬಟ್ ಹೌ? ಅವಳು ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ. ಅವಳ ಮುಂದೆ ನಾನು ಸೋತಾಗುತ್ತೆ. ಛೇ, ಈ ಚೇಂಡೆ ಎಂಥ ಸಿಚುಯೇಷನ್ಗೆ ತಂದಿಟ್ಬಿಟ್ಟಿದ್ದಾರೆ ನನ್ನ. ನಾನೊಬ್ಬರ ಮುಂದೆ ಹೀಗೆ ನಿಲ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಛೇ, ಮೀರಾ, ಏನು ವಿಷಯ? ಅನು, ಐ ಮೇಡ್ ಅ ಮಿಸ್ಟೇಕ್. ನಾನು ತಪ್ಪು ಮಾಡಿಬಿಟ್ಟೆ. ಏನು ತಪ್ಪು? ಯಾವುದ್ರ ಬಗ್ಗೆ ಹೇಳ್ತಿದ್ಯಾ?
ಜೇಂಡೆನ ನಂಬಿ ನಾನು ತಪ್ಪು ಮಾಡಿಬಿಟ್ಟೆ ಅನು. ಜೇಂಡೆ ಶಾರದಾ ಅಮ್ಮನ ಹತ್ರ ಪೇಪರ್ಸ್ಗೆ ಸೈನ್ ಹಾಕಿಸ್ಕೊಳಕ್ ಬಂದಿದ್ರಲ್ಲ. ನೀವು ಚೆಕ್ ಮಾಡೋದಲ್ಲ, ಅಮ್ಮ ಚೆಕ್ ಮಾಡಬೇಕಿತ್ತು. ಆ ಪೇಪರ್ಸ್ ಮಧ್ಯೆ ಇನ್ಯಾವುದೋ ಪೇಪರ್ಸ್ ಇಟ್ಟು ಸೈನ್ ತಗೊಂಡ್ಬಿಟ್ಟಿದ್ದಾರೆ. ಆದರೆ ಆ ಪೇಪರ್ಸ್ ಎಲ್ಲ ಅಫಿಷಿಯಲ್ ಆಗೋದಕ್ಕೆ ನಾನೇ ಕಾರಣನು. ಅದರಲ್ಲಿ ಏನು ಕಂಟೆಂಟ್ ಇದೆಯೋ ಅದು ನನಗೆ ಗೊತ್ತಿಲ್ಲ. ಬಟ್ ಆ ಬಾಂಡ್ ಪೇಪರ್ಸ್ ಎಲ್ಲ ಅಫಿಷಿಯಲ್ ಆಗೋದಕ್ಕೆ ನಾನೇ ನಮ್ಮ ಕಂಪನಿ ಸೀಲ್ನ ಅವ್ರಿಗೆ ತಗೊಂಡೋಗಿ ಕೊಟ್ಬಿಟ್ಟೆ ಅನು. ಐ ಆಮ್ ಸೋ ಸಾರಿ. ನನಗೆ ಜೇಂಡೆ ಉದ್ದೇಶ ಏನು ಅನ್ನೋದು ಗೊತ್ತೇ ಇರಲಿಲ್ಲ. ಮೀರಾ, ನೀನ್ ಯಾಕೆ ಸೀಲ್ ಕೊಡೋದಕ್ಕೆ ಹೋದೆ? ಪೇಪರ್ಸ್ ಎಲ್ಲ ಚೆಕ್ ಮಾಡ್ಬೇಕು ತಾನೆ. ನಾನು ನಂಬಿ ಮೋಸ ಹೋಗ್ಬಿಟ್ಟೆ ಅನು. ನನಗೆ ಮೋಸ ಮಾಡಿಬಿಟ್ರು ಅವರು. ಮೀರಾ, ಅವ್ರ ಬಗ್ಗೆ ಗೊತ್ತಿದ್ದು ನೀನ್ ಹೇಗೆ ಅವ್ರನ್ನ ನಂಬ್ದೆ? ನೀನ್ ಅವ್ರನ್ನ ಪ್ರಶ್ನೆ ಮಾಡ್ಲಿಲ್ವಾ? ಆರ್ಯ ಸರ್ಗೋಸ್ಕರ ಏನೆಲ್ಲ ಮಾಡಿದ್ದೀನಿ, ಇದು ಕೂಡ ಆರ್ಯ ಸರ್ಗೋಸ್ಕರ ಅಂತ ಅಂದ್ರು. ಆ ಮಾತನ್ನ ಕೇಳಿ ನಾನು ಅವ್ರನ್ನ ನಂಬ್ದೆ. ಆರ್ಯ ಸರ್ಗೋಸ್ಕರ ಅಂದ್ರೆ ಏನದ್ರ ಅರ್ಥ? ನಮ್ಮ ಜೊತೆ ಇಲ್ದೇ ಇರೋರ್ಗೋಸ್ಕರ ಅವ್ರು ಏನು ಮಾಡ್ತಾರಂತೆ? ಐ ಮೀನ್ ಮೀರಾ, ನೀನ್ ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ? ಹೇಳು, ಆರ್ಯ ಸರ್ಗೋಸ್ಕರ ಅಂದ್ರೆ ಏನು? ಈಗ ಮುಂದೆ ಹೇಗೆ? ನಿನಗೆ ಯಾರು ಹೇಳಬೇಕೋ ಅವರೇ ಹೇಳಿ ಹೋಗಾಯ್ತಲ್ಲ. ನೀನ್ ನನ್ನ ಜೊತೆ ಇರ್ತೀಯಾ? ಎಸ್ ಆರ್ ನೋ ಅದನ್ನಾದ್ರೂ ಹೇಳು ವಿಶು. ಇದೀನಲ್ಲ, ಈಗ ಇಲ್ಲೇ ಇದೀನಲ್ಲ, ಇನ್ನೇನ್ ಮಾಡ್ಬೇಕು? ನನ್ನ ಜೊತೆ ಬರ್ಬೇಕು. ಎಲ್ಲಿಗೆ? ನಿನ್ನೂರಿಗೆ, ನಿನ್ನ ಅಪ್ಪ ಅಮ್ಮನ್ನ ನೋಡಕ್ಕೆ. ಪ್ಲೀಸ್, ಮತ್ತೆ ಇದನ್ನ ಶುರು ಮಾಡಬೇಡಿ. ನಾನು ನಿಮ್ ಜೊತೆ ಇರೋದಕ್ಕೆ ಒಪ್ಕೊಂಡಿಲ್ಲ. ನೀವೇನು ಅನಾಹುತ ಮಾಡ್ಕೋಬಾರ್ದು ಅಂತ ಒಪ್ಕೊಂಡಿದ್ದೀನಿ ಅಷ್ಟೇ. ವಾಟ್ ಎವರ್, ನಿನಗೆ ನಾನ್ ಬೇಡ. ನಾನು ನಿನ್ ಹೆಂಡತಿ ಅಲ್ಲ ಅಲ್ವಾ? ಓಕೆ ಫೈನ್. ಆದ್ರೆ ಅವ್ರು ನಿಮ್ಮ ಅಪ್ಪ ಅಮ್ಮ ತಾನೆ? ಟ್ರೀಟ್ಮೆಂಟು ಆಗ್ತಿಲ್ಲ, ಎಂಥದ್ದು ಆಗ್ತಾ ಇಲ್ಲ. ನಾವು ಊರಿಗೆ ಹೋಗೋಣ. ನಾನು ಬರಲ್ಲ. ಯಾಕೆ? ಯಾಕೆ ಅಂದ್ರೆ ಇದು ನನ್ನ ಮನೆ, ಅದಲ್ಲ. ಇದನ್ನ ನಿನ್ನ ಬಿಟ್ಟು ಬೇರೆ ಯಾರು ಹೇಳ್ತಿಲ್ಲ ಈ ಮನೇಲಿ. ಒಂದ್ ವೇಳೆ ಅವ್ರು ಎಲ್ಲರೂ ಅದನ್ನೇ ಹೇಳಿದ್ರೆ ನಾನು ಒಪ್ಕೊಂಡು ನಿನ್ನ ಬಿಟ್ಟು ಹೋಗ್ತಾ ಇದ್ದೆ. ನಿನ್ನ ಅಪ್ಪ ಅಮ್ಮ ನಿನ್ನ ಇಲ್ಲಿ ಬಿಟ್ಟು ಹೋಗಿ ಎಷ್ಟು ದಿನ ಆಯ್ತು ವಿಶು? ನನಗೆ ಅವ್ರನ್ನ ನೋಡ್ಬೇಕು ಅಂತ ಅನ್ನಿಸ್ತಾ ಇಲ್ವಾ? ಇಲ್ಲ, ನನಗೆ ಅನಿಸ್ತಿಲ್ಲ. ನಾನು ಇದೇ ಮನೆಗೆ ಸೇರಿದವನು ಅಂತ ಹೇಳ್ತಾ ಇದ್ದೀನಲ್ಲ. ನಮ್ಮ ಅಪ್ಪ ಅಮ್ಮ ಒಂದ್ ನಿಮಿಷ, ನಮ್ಮಿಬ್ಬರು ಚರ್ಚೆನ ಸ್ವಲ್ಪ ಪಕ್ಕಕ್ಕಿಡಿ. ಪ್ರಿಯದರ್ಶಿನಿ ಅವರು ಮತ್ತೆ ಪ್ರಭು ದೇಸಾಯಿ ಅವರು ನನ್ನನ್ನು ಈ ಮನೇಲಿ ಬಿಟ್ಟು ಹೋಗಿ ಆಮೇಲೆ ಒಂದ್ಸಲನೂ ನನ್ನ ನೋಡಕ್ ಬಂದಿಲ್ಲ ಅಂದ್ರೆ ಅದ್ರಲ್ಲಿ ಏನೋ ಇದೆ ಅಲ್ವಾ? ಏನಿದೆ? ಅವ್ರಿಗೂ ನಾನು ಇದೇ ಮನೆಗೆ ಸೇರಿದವನು ಅಂತ ಗೊತ್ತಿದೆ ಅಂತ ಅನ್ಸುತ್ತೆ. ಈಗ ಹೀಗೂ ಯೋಚನೆ ಮಾಡಕ್ ಶುರು ಮಾಡ್ದ್ಯಾ? ಮೈ ಗಾಡ್, ನೀವ್ಯಾಕೆ ನನ್ನ ರೀತಿ ಯೋಚನೆ ಮಾಡ್ತಾ ಇಲ್ಲ? ಓಕೆ, ನೀನ್ ಹೇಳೋದು ನಿಜಾನೇ ಆಗಿದ್ರೆ ಅತ್ತೆ ಮಾವನ ಹತ್ರ ಕೇಳೋಣ. ಏನಂತೀಯ? ಅತ್ತೆ ಮಾವ ನಿನ್ನ ಇಲ್ಲೇ ಬಿಟ್ಟು ಹೋಗೋದ್ರ ಹಿಂದೆ ಏನಾದ್ರೂ ಉದ್ದೇಶ ಇತ್ತು ಅಂದ್ರೆ ಅದನ್ನ ಅವ್ರನ್ನೇ ಕೇಳೋಣ. ನಾನು ಇದನ್ನ ಎಲ್ಲರ ಮುಂದೆ ಹೇಳಿ ರಂಪ ಮಾಡೋದಿಲ್ಲ, ನಿನಗೆ ಮುಜುಗರನೂ ಮಾಡೋದಿಲ್ಲ, ಮನೆಯವ್ರಿಗೆ ಒತ್ತಡನೂ ಕೊಡೋದಿಲ್ಲ. ಆದ್ರೆ ನೀನು ನನ್ನ ಜೊತೆ ಬರ್ತಿದ್ಯಾ, ಓಕೆನಾ? ಹೇಳು ವಿಶು. ಸರಿ ಸರಿ, ಹಾಗಾದ್ರೆ ಬಾ ನನ್ನ ಜೊತೆ.
ಮೀರಾ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಆರ್ಯ ಸರ್ಗೋಸ್ಕರ ಅಂದರೆ ಏನರ್ಥ? ಅನು, ಆರ್ಯ ಸರ್ ಸತ್ತಿಲ್ಲ, ಬದುಕಿದ್ದಾರೆ ಅಂತ ಜೇಂಡೆ ಹೇಳಿದ್ರು. ಹರ್ಷ, ಏನಾಯ್ತಪ್ಪ? ಆಫೀಸಲ್ಲಿ ಯಾವುದೂ ನಮ್ಮ ಕಂಟ್ರೋಲ್ ಇಲ್ಲ ಅಮ್ಮ, ಎಲ್ಲ ನಮ್ಮ ಕೈ ಮೀರೋಗ್ತಿದೆ ಅನ್ಸಿದೆ. ಅಮ್ಮ ಸಾರಿ, ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ಅಮ್ಮ. ಹೇಳು ಆರಾಧನಾ. ನಾಳೆ ನಾನು ವಿಶು ಊರಿಗೆ ಹೊರಡ್ತೀವಿ ಅಮ್ಮ. ಮೀರಾ, ಏನು ಹೇಳ್ತಿದ್ಯಾ ನೀನು? ಹೇಳ್ದಾಗೆ ಮಾಡಿದ್ರೆ ಆರ್ಯ ಸರ್ನ ಕಣ್ಮುಂದೆ ಕರೆಸ್ತೀನಿ ಅಂತ ಹೇಳಿದ್ರು ಅವನು. ಇದನ್ನೆಲ್ಲ ನಿನ್ನ ಹತ್ರ ಜೇಂಡೆನೇ ಹೇಳಿದ್ರಾ? ಹಾಗಾದ್ರೆ ಈ ಜೇಂಡೆಗೆ ನಮಗೆ ಗೊತ್ತಿಲ್ದಿರೋ ಬೇರೆ ಏನೋ ವಿಷಯ ಗೊತ್ತಿದೆ ಅಂತ ಅನ್ಸತ್ತೆ. ಆರ್ಯ ಸರ್ ಬದುಕಿದ್ದಾರೆ ಅಂತ ಹೇಳಿದ್ರ ಜೇಂಡೆ? ಇದೆಲ್ಲ ಗೊತ್ತಿದ್ರು ನೀನ್ ನನ್ನ ಹತ್ರ ಮುಚ್ಚಿಟ್ಯಾ? ಎಲ್ಲಿದಾರಂತೆ ಆರ್ಯ ಸರ್ ಈಗ? ಅದನ್ನ ನನ್ನ ಹತ್ರ ಹೇಳಿಲ್ಲ ಅನು. ಆ ಜೇಂಡೆ ಆರ್ಯ ಸರ್ ಏನಾದರೂ ಬಚ್ಚಿಟ್ಟಿದ್ದಾರಾ ಅಥವಾ ಬರೀ ನನ್ನಿಂದ ಈ ಥರ ಪ್ರಯೋಜನ ಪಡೆಯೋದಕ್ಕೆ ಅಂತ ನನ್ನ ಹತ್ರ ಸುಳ್ಳು ಹೇಳಿದ್ರ ನನಗೆ ಗೊತ್ತಿಲ್ಲ. ಆದರೆ ಜೇಂಡೆ ಇದನ್ನ ನನ್ನ ಹತ್ರ ಹೇಳಿರೋದಂತೂ ನಿಜ. ಆರ್ಯ ಸರ್ ಬದುಕೋದಕ್ಕೆ ಸುಳ್ಳಿವಿದೆ ಅಂತ ಅಷ್ಟೇ ಹೇಳಿದ್ರು. ಅದಕ್ಕಿಂತ ಹೆಚ್ಚಾಗಿ ನನ್ನ ಹತ್ರ ಇನ್ನೇನು ಹೇಳಿಲ್ಲ, ಇನ್ನೇನು ಡೀಟೇಲ್ಸು ಕೊಡ್ತಾ ಇಲ್ಲ. ಐ ಆಮ್ ಸೋ ಸಾರಿ ಅನು. ಸರಿ, ಈಗಲೇ ಕಾಲ್ ಮಾಡು ಜೇಂಡೆಗೆ. ಜೇಂಡೆಗೆ ಇಲ್ಲಿಗೆ ಬರೋದಕ್ಕೆ ಹೇಳು. ನಿನಗೆ ಹೇಳ್ತಿರೋದು ಮೀರಾ, ಈಗಲೇ ಕಾಲ್ ಮಾಡು ಜೇಂಡೆಗೆ. ಇಲ್ಲ ಅನು, ನಾನು ತುಂಬ ಸಲ ಟ್ರೈ ಮಾಡಿದೆ, ಅವ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಅವ್ರು ಫೋನಿಗೆ ಸಿಗ್ತಾ ಇಲ್ಲ, ಮನೆ ಹತ್ರನೂ ಇಲ್ಲ. ಎಲ್ಲಿ ಹೋಗಿದ್ದಾರೋ ಎಲ್ಲಿ ಎಸ್ಕೇಪ್ ಆಗಿದ್ದಾರೋ ಗೊತ್ತಾಗ್ತಾ ಇಲ್ಲ. ಜೇಂಡೆ ಏನೋ ಮಾಡೋದಕ್ಕೆ ಹೊರಟಿದ್ದಾರೆ. ಇಂಥದ್ದೊಂದು ಯೋಚನೆನ ನಮ್ಮ ಮನಸ್ಸಲ್ಲಿ ಸೃಷ್ಟಿ ಮಾಡಿ ಅವ್ರು ಬೇರೆ ಏನೋ ಪ್ಲಾನ್ ಮಾಡಿದ್ದಾರೆ. ಆರ್ಯ ಸರ್ ಬದುಕಿದ್ದಾರೆ, ಅವ್ರು ನಮಗೆ ಮತ್ತೆ ಸಿಗ್ತಾರೆ ಅಂತಂದರೆ ನಾವು ಎಮೋಷ್ನಲ್ ಆಗ್ತೀವಿ, ಸಾಫ್ಟ್ ಆಗ್ತೀವಿ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ನೀನು ಮೊದಲೇ ಇದನ್ನು ನನ್ನ ಹತ್ರ ಹೇಳಬೇಕಾಗಿತ್ತು ಮೀರಾ. ಸ್ವಾರ್ಥಿ ಆಗ್ಬಿಟ್ಟೆ ನೀನು. ಅನು, ಐ ಆಮ್ ರಿಯಲಿ ಸಾರಿ. ಆರ್ಯ ಸರ್ ಬದುಕಿದ್ದು ಅವ್ರು ಮತ್ತೆ ವಾಪಸ್ ಬಂದ್ರು ಅವ್ರು ನನ್ನ ಗಂಡನೇ ಮೀರಾ. ಅದನ್ನ ನೀನು ಮರ್ತ್ಬಿಟ್ಯಾ? ಹೋಗ್ಲಿ ಬಿಡು, ಅಟ್ಲೀಸ್ಟ್ ಈಗಾದರೂ ನನ್ನ ಹತ್ರ ಹೇಳಿದ್ಯಲ್ಲ, ಚೇಂಡೆ ನಡೀತಿರೋ ದಾರಿ ಗೊತ್ತಾಯ್ತು. ಆದರೆ ಅವ್ರು ನಿನ್ನ ಹತ್ರ ಯಾಕೆ ಪೇಪರ್ಸಿಗೆ ಸೈನ್ ಮಾಡಿಸ್ಕೊಂಡ್ರು ಅನ್ನೋದು ಗೊತ್ತಾಗ್ತಿಲ್ಲ.